ಶ್ರೀ ಗುರುಭ್ಯೋ ನಮಃ. ಗುರುಭ್ಯಷ್ಟಗ್ರಹೇಭ್ಯಷ್ಟಮಜಾಬದ್ಧೋಜಮಂಜಲಿ ಪ್ರಸನ್ನಮನಸಸ್ತೆ ಮೇ ಸತ್ಯಾಂ ಕುರ್ವಂತು ಭಾರತೀಂ. ಇವತ್ತಿನ ದಿವಸ ವಿಶೇಷವಾಗಿ ಕುಂಡಲಿಯಿಂದ ಒಬ್ಬ ಮನುಷ್ಯನ ಅಂಗಾಂಗಗಳ ಬಲವನ್ನು, ಬಲಹೀನತೆಯನ್ನು ಒಂದು ರೀತಿಯ ಪ್ರಕಾರದಿಂದ ಹೇಗೆ ತಿಳಿಯುವುದು ಅನ್ನೋದನ್ನು ನಾನು ತಿಳಿಸಲಿಕ್ಕೆ ಬಯಸ್ತೇನೆ. ಬೃಹಜ್ಜಾತಕ ಗ್ರಂಥದ 1ನೇ ಅಧ್ಯಾಯದ 4ನೇ ಶ್ಲೋಕದಲ್ಲಿ ಈ ರೀತಿ ಹೇಳ್ತಾರೆ: ಕಾಲಾಂಗಾನಿವರಾಂಗಮಾನನಮುರೋ ಹೃತ್ಕ್ರೋಢವಾಸೋಭೃತೋ ವಸ್ತಿರ್ವಂಜನ ಮೂರುಜಾನುಯುಗಲೇ ಜಂಘೇ ತಥೋಂಘ್ರಿದ್ವಯಂ ಅನ್ನೋದಾಗಿ. ಕಾಲಪುರುಷನ ಅಂಗಾಂಗಗಳನ್ನು ಒಂದೊಂದು ರಾಶಿಗೆ ಈ ರೀತಿಯಾಗಿ ಚಿಂತಿಸ್ತಾರೆ. ಮೇಷರಾಶಿಗೆ ಶಿರ ತಲೆಯನ್ನು, ವೃಷಭ ರಾಶಿಗೆ ಮುಖವನ್ನು, ಮಿಥುನ ರಾಶಿಗೆ ಎದೆಯನ್ನು, ಕರ್ಕರಾಶಿಗೆ ಹೃದಯವನ್ನು, ಸಿಂಹರಾಶಿಗೆ ಹೊಟ್ಟೆಯನ್ನು, ಕನ್ಯಾ ರಾಶಿಗೆ ಕಟಿ ಸೊಂಟವನ್ನು, ತುಲಾರಾಶಿಗೆ ನಾಭಿಯ ಕೆಳಭಾಗವನ್ನು, ವೃಶ್ಚಿಕ ರಾಶಿಗೆ ಸ್ತ್ರೀ ಪುರುಷ ಚಿಹ್ನೆಯಾದಂಥ ಲಿಂಗವನ್ನು, ಧನುರ್ರಾಶಿಗೆ ತೊಡೆಯನ್ನು, ಹಾಗೆ ಮಕರ ರಾಶಿಗೆ ಮೊಣಕಾಲನ್ನು, ಕುಂಭರಾಶಿಗೆ ಪಾದದ ಗಂಟನ್ನು, ಮೀನರಾಶಿಗೆ ಪಾದಗಳನ್ನು, ಈ ರೀತಿಯಾಗಿ ಒಂದೊಂದು ಅಂಗಾಂಗಗಳನ್ನು ಒಂದೊಂದು ರಾಶಿಗಳಿಗೆ ಚಿಂತನೆಯನ್ನು ಮಾಡ್ತಾರೆ. ಹಾಗಾದರೆ ಹೇಗೆ ಇದರಿಂದ ತಿಳಿಯುವುದು ಒಬ್ಬರ ಅಂಗಾಂಗಗಳು ಬಲವಾಗಿದೆ, ಬಲಹೀನತೆಯನ್ನು ಹೊಂದಿದೆ ಅಂದರೆ, ಯಾವ ರಾಶಿಯಲ್ಲಿ ಪಾಪಗ್ರಹಗಳ ದ್ಯುತಿಯಾಗಿರ್ತದೋ, ಯಾವ ರಾಶಿಯ ಮೇಲೆ ಪಾಪಗ್ರಹದ ದೃಷ್ಟಿ, ಸಂಪೂರ್ಣವಾದಂಥ ದೃಷ್ಟಿ ಇರ್ತದೋ ಅಂತಹ ಕಾಲದಲ್ಲಿ ಆ ರಾಶಿಗೆ ಹೇಳಿರತಕ್ಕಂಥ ಅವಯವಗಳು ಬಲಹೀನತೆಯನ್ನು ಹೊಂದಿದೆ ಅಂತ. ಶುಭಗ್ರಹಗಳ ದೃಷ್ಟಿ, ಶುಭಗ್ರಹಗಳ ಸ್ಥಾನ ಅಂದರೆ ಆ ಮನೆಯಲ್ಲೇ ಶುಭಗ್ರಹ ಇದೆ ಅಂತ ಆದರೆ ಅದಕ್ಕೆ ಬಲವಿದೆ, ಆ ಅಂಗಾಂಗಕ್ಕೆ ಬಲವಿದೆ ಅನ್ನೋದಾಗಿ ಚಿಂತಿಸುವಂತಹದ್ದು. ಹಾಗೆ ಪಾಪಗ್ರಹಗಳು, ಶುಭಗ್ರಹಗಳು ಅಂದರೆ ಪಾಪಗ್ರಹಗಳಾದಂಥ ರವಿ, ಶನಿ, ರಾಹು, ಕೇತು, ಅದೇ ರೀತಿಯಾಗಿ ಕುಜ, ಪಾಪದ ಗ್ರಹಗಳೊಟ್ಟಿಗೆ ಸೇರಿರತಕ್ಕಂತಹ ಬುಧ, ಇವು ಪಾಪಗ್ರಹಗಳಾಗಿರ್ತವೆ. ಶುಭಗ್ರಹಗಳು ಅಂದರೆ ಗುರು, ಶುಕ್ರ, ಚಂದ್ರ ಅಂದರೆ ಹುಣ್ಣಿಮೆಯ ಚಂದ್ರ, ಅಮಾವಾಸ್ಯೆಯ ಚಂದ್ರ ಪಾಪಗ್ರಹಕ್ಕೆ ಸೇರ್ತಾನೆ. ಈ ರೀತಿಯಾಗಿ ಶುಭಗ್ರಹಗಳು ಅಂದರೆ ಶುಭಗ್ರಹಗಳ ದೃಷ್ಟಿ, ಶುಭಗ್ರಹಗಳು ಆ ರಾಶಿಯಲ್ಲಿದ್ದರೆ ಪುಷ್ಟಿ ಅಂತಲೂ, ಪಾಪಗ್ರಹಗಳ ದೃಷ್ಟಿ ಇದ್ದರೆ ಬಲಹೀನತೆಯನ್ನು ಹೇಳುವಂಥದ್ದು. ಈ ರೀತಿಯಾಗಿ ಒಬ್ಬ ಮನುಷ್ಯನ ಅಂಗಾಂಗಗಳು ಬಲವಾಗಿದೆ ಅಂದರೆ ಅಂಗಾಂಗಗಳು ಪುಷ್ಟಿಯನ್ನು ಹೊಂದಿದೆ ಅಂತ ಚಿಂತಿಸುವಂಥದ್ದು. ಇದು ಒಂದು ರೀತಿಯ ಪ್ರಕಾರ. ಹರಿ ಓಂ.